ಕನ್ನಪಿ ಯಮ್ 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 ಎಂತ ಅಲ್ಲ ಕೂರ ಮುದ್ದು ಕೂರ ಸ್ನಾನ ಮಾಡಿಸ್ತಾ ಇದ್ದಾರೆ. ನಾನು ಕರ್ಕೊಂಡು ಬಂದು ಕಟ್ಟಿದೆ. ನೋಡಿ, ಈ ಥರದವ್ರು ಯಾರಾದರೂ ಇದ್ದಾರಾ ನಿಮ್ಮ ಮನೆಯಲ್ಲಿ? ಇವರಿಗೆ ಇದೊಂದು ಕ್ರಮ. ಮಳೆಯಲ್ಲಿ ದನಗಳು ಒದ್ದೆ ಆದರೆ ಅವರಿಗೆ ಬೈಹುಲ್ಲು ಹಾಕಬೇಕು. ಶೀತ ಮಳೆ ವಾತಾವರಣ ಶುರುವಾಗಿದ್ದ ಹಾಗೆ ನೋಡುವಾಗ ಖುಷಿ ಅನಿಸ್ತದೆ. ಬಿಸಿಲೆಲ್ಲ ಬಿಟ್ಟಿತ್ತು. ನಿಜವಾಗಿ ನೋಡ್ಲಿಕ್ಕೆ ಹೋದರೆ ನನ್ನ 6:30 ನಂದು ರೆಸ್ಟಿಂಗ್ ಟೈಮ್. ಅಂದರೆ ನಾನು ಬೆಳಗಿಂದ 6 ಗಂಟೆ ತನಕ ಇಷ್ಟು ಹೊತ್ತು ಮಾತಾಡಿದಲ್ಲ ಇಲ್ಲಿ ನಿಂತು. ಇವರೆಲ್ಲ ಅಲಿಸ್ತಾ ಇದ್ದಾರೆ ನೋಡಿ. ಎಂತದ ನಿಮ್ದು ಇಷ್ಟು ಜನ? ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಕ್ಷಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಳ್ಬೇಕು ಅಂತಿಲ್ಲ. ನನ್ನ ವ್ಲಾಗ್ಸನ್ನು ವಾಟ್ಸಪ್ಪಿಂದಲೇ ನೋಡ್ಕೊಳ್ಬಹುದು. ಜುಲೈ 17ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜುಲೈ 17ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ವೀಣಾ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಮಗ ರಜತ್ ಅವರ ಬರ್ತ್ಡೇ ಅಂತ. ರಜತ್ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ನಿಮ್ಮ ಫ್ಯಾಮಿಲಿಯಲ್ಲಿ ಕಸಿನ್ಸ್ ಇದು, ಮಕ್ಕಳದು, ರಿಲೇಟಿವ್ಸ್ ಇದು ಯಾರ್ದಾದ್ರು ಬರ್ತ್ಡೇ ಇದ್ದರೆ 2 ದಿವಸ ಮುಂಚೆ ಕಮೆಂಟಲ್ಲಿ ಹೆಸರು ಮತ್ತು ತಾರೀಖನ್ನು ಮೆನ್ಷನ್ ಮಾಡಿ ನಾನು ಅದೇ ದಿವಸ ಬೆಳಗ್ಗೆ ನಿಮಗೆ ವಿಶ್ ಮಾಡ್ತೇನೆ. ನಾನು ಇಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೇನಲ್ಲ, ನಂದು ಮುಖ ಒಂಥರ ಹೊಳಿತಿರ್ತದೆ ಇಲ್ಲಿ. ಎಂತ ಅಂದರೆ ಇಲ್ಲಿ ಟೈಲ್ಸ್ಗೆ ಬಿಸಿಲು ಬಿದ್ದು ಅದು ಮುಖಕ್ಕೆ ರಿಫ್ಲೆಕ್ಟ್ ಆಗ್ತದೆ. ಹಾಗಾಗಿ ನನಗೆ ಇಷ್ಟು ಬ್ರೈಟಾಗಿ ಕಾಣ್ತೇನೆ ಆಯಿತಾ. ಮತ್ತು ಇಷ್ಟು ಬ್ರೈಟ್ ಇಲ್ಲ ನಾನು ನೋಡಲಿಕ್ಕೆ. ಅಂದರೆ ಅದು ಬೆಳಕು ಉಂಟಲ್ಲ ಮುಖಕ್ಕೆ ಹೊಡಿತದೆ. ಹಾಗಾಗಿ ನನಗೆ ಎಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡೋದಂತ ಹೇಳಿದರೆ ಖುಷಿ. ಮತ್ತು ಈಗ ಮಳೆಗಾಲ ಥರ ಅನಿಸ್ತವಿಲ್ಲ, ಬೇಸಿಗೆಗಾಲ ಥರ ಚೆಂದ ಬಿಸಿಲು ನಮ್ಮ ಮನೆಯೊಳಗೆ ಬೀಳ್ತದೆ. ಹಾಗಾಗಿ ಇಷ್ಟು ಒಳ್ಳೆ ಬೆಳಕು ಕಾಣ್ತದೆ ಮುಖದಲ್ಲಿ. ಹಾಗೆ ಬೆಳಿಗ್ಗೆ ಇದು ಕೆಲಸ ಎಲ್ಲ ಆಯಿತು. ತಿಂಡಿ ಇವರು ಆಫೀಸಿಗೆ ಹೋಗಿದ್ದಾರೆ. ಇನ್ನು ದನಗಳನ್ನು ಸ್ನಾನ ಮಾಡಿಸಿ ಹೊರಗೆ ಕರ್ಕೊಂಡು ಹೋಗಬೇಕು. ಸ್ನಾನ ಮಾಡಿಸ್ಲಿಕ್ಕೆ ಕೇಳ್ತಾರಾ ಅಂತ ನೋಡಬೇಕಷ್ಟೇ. ಬನ್ನಿ ಹೋಗುವ. ಹೀಗೆ ತಿಂಡಿ 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 ಹ್ಞೂ ಕನ್ನಪಿ ಯಮ್ 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 ಎಂತ ಅಕ್ಕು ಬಂದು ಮ್ಯೂ 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 ಕುഞ്ഞു ಹಾಯ್ ಮ್ಯೂ ಮ್ಯೂ ಮ್ಯೂ. ಸ್ನಾನ ಮಾಡಿಸ್ತಾ ಇದ್ದಾರೆ. ನಾನು ಕರ್ಕೊಂಡು ಬಂದು ಕಟ್ಟಿದೆ. ಹಾಗೆ ಇವತ್ತು ಎಲ್ಲಿ ಸಹ ಓಡಲಿಲ್ಲ, ಆರಾಮದಲ್ಲಿ ಕಟ್ಟಿ ಹಾಕಿದ್ದೆ. ಅವಳನ್ನು ಸಹ ಕಟ್ಟಿದ್ದೇನೆ. ಅಲ್ಲಿ ಬಿಸಿಸ್ಕೊಂಡಿದ್ದಾಳ ಅಂತ ಮೋಸ್ಟ್ಲಿ ಈಗ ಮತ್ತೆ ಹೋಗಿ ಕಟ್ಟಬೇಕು ನಾನು. ಕೂರನ ಕಾಲಿಗೆ ಎಂಥದೋ ಪೆಟ್ಟಾಗಿದೆ, ಕೈಗೆ. ಈಗ ಇಲ್ಲಿ ನೀರಲ್ಲಿ ಕುತ್ಕೊಂಡಿದ್ದ ನೀರು ಹರಿದು ಹೋಗ್ತದಲ್ಲ, ಬೇರೆ ಕಡೆಯಲ್ಲಿ ಕೂರ್ಲಿಕ್ಕೆ ಸಿಗೋದಿಲ್ಲ. ಅದಕ್ಕೆ ಈಗ ಸ್ನಾನ ಮಾಡಿಸಿದ ನೀರು ಇಲ್ಲಿ ಹರಿದು ಹೋಗ್ತದೆ. ಅದಕ್ಕೆ ಅಲ್ಲಿ ಕುತ್ಕೊಂಡಿದ್ದ ವಾಟರ್ ಥೆರಪಿ ಮಾಡಿಕೊಂಡು. ಅಲ್ಲ ಕೂರ, ಮುದ್ದು ಕೂರ. ಸ್ನಾನ ಮಾಡಿಸ್ಲಿಕ್ಕೆ ನೋಡಿ ಇವತ್ತು ಯಾರೆಲ್ಲ ಬಂದಿದ್ದಾರೆ ಅಂತ. ಕುഞ്ഞി ನೀನು ಸ್ನಾನ ಮಾಡಿಸ್ಲಿಕ್ಕೆ ಬಂದದ್ದಾ? ಇನ್ನೊಂದು ಸಹ ಸ್ನಾನ ಮಾಡಿಸ್ಬೇಕಾ ಕುഞ്ഞി? ಇದೆಂತ ಒದ್ದೆ ಹಾಕಿಕೊಂಡೆಲ್ಲ ಬಂದದ್ದು ಮರೆ ನೀನು. ನೀರೆಲ್ಲ ಬಿತ್ತ ಅಂತ ಇವನಿಗೆ. ಕುഞ്ഞು ಏನಾದರೂ ಆ ಬಾಳ ಮಾತ್ರ ತಗ್ಗಿಸೋದಿಲ್ಲ ಇವ. ಅವಳು ಸಲಿ ಬರೋದು ನೋಡಿ ಆ ಹುಲ್ಲು ಮಧ್ಯದಲ್ಲಿ. ಎಂತ ಮಾಡ್ತಿದ್ಯೇ ಕುഞ്ഞി? ಸ್ನಾನ ಮಾಡಿಸ್ತಾ ಇದ್ದಾರೆ. ಅವರಿಗೆ ಉಂಟಲ್ಲ, ಸ್ನಾನ ಮಾಡಿಸಿ ಆದಮೇಲೆ ಅದರಲ್ಲಿ ಒಂದು ಚೂರು ಕಲೆ ಕಂಡರೂ ಕೂಡ ಸೆಗಣಿದು ಮತ್ತೆ ಸಹ ಸ್ನಾನ ಮಾಡಿಸೋದು ಅವರು. ಪೂರ್ತಿ ಬಿಳಿ ಆಗಬೇಕು ಅವಳು. ಹಾಗೆ ಇನ್ನು ಬಿಳಿಯೇ ದನ ಆಗಿದ್ರಂತೂ ಹೇಳೋದು ಬೇಡ ಆಗಿತ್ತು.
ಇಬ್ಬರದ್ದು ಕೂಡ ಸ್ನಾನ ಆಯಿತು. ಇನ್ನು ಅವರನ್ನು ಹೊರಗಡೆ ಹೋಗಿ ಕಟ್ಟಿ ಬರೋದು. ಎಲ್ಲಿ ಹುಲ್ಲುಂಟು ಎಲ್ಲಿ ಸೊಪ್ಪುಂಟು ನೋಡಿ. ಹಾಗೆ ಎಂತ ಕುഞ്ഞി, ನಾನು ಹೋದಲ್ಲೆಲ್ಲ ಬರ್ತಿದ್ದ ನೀವ. ಇವಳು ನೋಡಿ ಸುಂದರಿ ಸುಂದರಿ. ಮಧ್ಯಾಹ್ನಕ್ಕೆ ಬಸಳೆದು ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೇನೆ. ಇದು ಕೊನೆಯ ಬಸಳೆ, ಅಂದರೆ ಚಿಗುರು ಇರ್ತದಲ್ಲ ಅದನ್ನೆಲ್ಲ ಕೊಯ್ದೆ. ಇನ್ನು ಬಸಳೆ ಇಲ್ಲ ನಮಗೆ. ಇದು ಲಾಸ್ಟ್ ಬಸಳೆ ಈ ವರ್ಷದ್ದು. ಇನ್ನು ಮಳೆಗಾಲದಲ್ಲಿ ಆಗ್ತದೋ ಇಲ್ಲೋ ನೋಡಬೇಕಷ್ಟೇ. ಚಿಕ್ಕ ಚಿಕ್ಕ ಎಲೆ ನೋಡಿ, ಅವತ್ತೆಲ್ಲ ಅಗಲಕಾಲ ಎಲೆ ಇತ್ತಲ್ಲ ಅದೆಲ್ಲ ಕಡಿಮೆ ಆಯಿತು. ಬಿಸಿಲೀಗ ತುಂಬ, ಹಾಗಾಗಿ ಇದನ್ನು ಇವತ್ತು ಸಾಂಬಾರು ಮಾಡುವ ಅಂತ. ನೋಡಿ, ಈ ಥರದವ್ರು ಯಾರಾದರೂ ಇದ್ದಾರಾ ನಿಮ್ಮ ಮನೆಯಲ್ಲಿ? ಇವರಿಗೆ ಒಂದು ಅವಕಾಶ ಸಿಕ್ಕಿದ್ರೆ ಆಯಿತು ಹಾಲು ಕುಡಿಲಿಕ್ಕೆ. ಬಂದ ದಿವಸ ಕೂಡ ಆಯಿತು. ಇವಳಿಗುಂಟಲ್ಲ ತೆಂಗಿನಕಾಯಿ ತೂರಿದ್ರೆ ಸಾಕು, ಗೊತ್ತಾಗ್ತದೆ, ಸೀದಾ ಬರ್ತಾಳೆ ಅವಳು ಎಲ್ಲಿದ್ದರೂ ಕೂಡ. ಸುಮಾರು ದೂರದಲ್ಲಿದ್ದರೆ ಬರಲಿಕ್ಕೆ ಆಗೋದಿಲ್ಲ, ಆದರೆ ಇಲ್ಲೇ ಮನೆ ಸುತ್ತ ಅಂಗಳದಲ್ಲಿ ಎಲ್ಲಾದರೂ ಇದ್ದರೆ ಸೀದಾ ಬರ್ತಾಳೆ. ಇವರಿಗೆ ಅಮ್ಮ ಕೂಲಾಗಿದ್ದರೆ ಆಯಿತು, ಹಾಲು ಕುಡಿಲಿಕ್ಕೆ ಸಿಕ್ಕಿದ್ರೆ ಆಯಿತು. ಅಲ್ಲ ಕುഞ്ഞು? ಮಧ್ಯಾಹ್ನ ಮೇಲೆ ಜೋರು ಮಳೆ. ಎಂಥ ವೆದರ್ ಮರೆ ಇದು. 2:30 ಸಹ ಆಗಲಿಲ್ಲ. ನಾನು ಯಾವಾಗಲೂ ಊಟ ಮಾಡಿ 3 ಗಂಟೆಗೆ ಎಳುದಾಯ್ತಾ. ಇವತ್ತು 2 ಗಂಟೆಗೆ ಮಳೆ ಬರಲಿಕ್ಕೆ ಶುರುವಾಗಿದೆ. ಊಟ ಆದ ತಕ್ಷಣವೇ ಮಳೆ ಬರ್ತಾ ಉಂಟು. ನಾನು ನಿಲ್ತದೆ ಅಂತ ಅಂದ್ಕೊಂಡೆ, ಮತ್ತು ಜೋರಾಯಿತು. ಹಾಗೆ ಹೋಗಿ ದನಗಳನ್ನು ಕರ್ಕೊಂಡು ಬಂದೆ ಆಯಿತಾ. ಅವ್ರು ತುಂಬ ಒದ್ದೆ ಆಗೋದು ಬೇಡ ಅಂತ ಹೇಳಿ ಅವರು ಆರಾಮದಲ್ಲಿ ಮೇಯ್ತಾ ಇದ್ರು ಅಂತ ಅವರಿಗೆ ಯೋಚನೆ ಇಲ್ಲ ಇಷ್ಟು ಜೋರು ಮಳೆ ಬರೋದು. ಮತ್ತು ಹೇಗೆ ಕರ್ಕೊಂಡು ಬಂದೆ. ಈಗ ಬೈ ಹುಲ್ಲು ಹಾಕಿದ್ದೇನೆ. ನಮ್ಮಲ್ಲಿ ಅದೊಂದು ಕ್ರಮ, ಮಳೆಯಲ್ಲಿ ದನಗಳು ಒದ್ದೆ ಆದರೆ ಅವರಿಗೆ ಬೈ ಹುಲ್ಲು ಹಾಕಬೇಕು. ಶೀತ ಮತ್ತು ಜ್ವರ ಎಲ್ಲ ಬರೋದಿದ್ರೆ ಅದು ಬೈ ಹುಲ್ಲು ತಡೀತದಂತೆ. ಮತ್ತು ಅದು ಬಿಸಿ ಬಿಸಿ ಹುಲ್ಲಲ್ವ, ಹಾಗೆ ಅಂತ ಅಂದ್ಕೊಳ್ತೇನೆ ನಾನು. ಈಗ ಹಾಕಿದ್ದೇನೆ. ಹಾಗೆ ಜೋರು ಮಳೆ ನೋಡಿ. ಮಳೆ ಈಗ ಒಂದು ಸ್ವಲ್ಪ ಬಿಟ್ಟ ಹಾಗೆ ಆಯಿತು ದನಗಳನ್ನು ಕರ್ಕೊಂಡು ಬರುವಾಗ, ಮತ್ತೆ ಜೋರಾಯಿತು. ಮಳೆಗೆಲ್ಲ ಅಂದರೆ ಹೀಗೆ ಮಳೆ ಬರ್ತಾ ಇರಬೇಕು, ಆಗ ಚಂದ. ಇವ್ರು ನೋಡಿ ಬೈ ಹುಲ್ಲು ತಿಂತ ಇದ್ದಾರೆ, ಕಾಣಲಿಕ್ಕಿಲ್ಲ ನಿಮಗೆ. ಮಳೆ ಸ್ವಲ್ಪ ಬಿಟ್ಟಿತ್ತು, ಹಾಗೆ ನಾನೀಗ ಹುಲ್ಲಿಗೆ ಬಂದಿದ್ದೇನೆ. ಮಳೆ ವಾತಾವರಣ ಶುರುವಾಗಿದ್ದ ಹಾಗೆ ನೋಡುವಾಗ ಖುಷಿ ಅನ್ನಿಸ್ತದೆ. ಬಿಸಿಲೆಲ್ಲ ಬಿಟ್ಟಿತ್ತು, ಈಗ ಹನಿ 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 ಮಳೆ ಬರ್ತುಂಟು. ಸಾಧ್ಯ ಆದಷ್ಟು ಹುಲ್ಲು ಹಿರಿದು ತಗೊಂಡು ಹೋಗೋದು. ನಿನ್ನೆ ಅಷ್ಟು ಹುಲ್ಲು ಹೇಳಲಿಕ್ಕೆ ಆಗ್ತದ ಅಂತ ಗೊತ್ತಿಲ್ಲ, ಆದರೆ ಹುಲ್ಲು ಸ್ವಲ್ಪ ಉಂಟು. ನಿನ್ನೆ ಕೊಂಡೋದ್ದು ಜೋರು ಬಂತ ಅಂತ ನಾನು ರೈನ್ ಕೋಟ್ ತಗೊಂಡು ಬರೋದು ಒಳ್ಳೆಯದು. ಹೌದು, ಮಳೆ ಬಂತು. ಮಳೆ ಬರ್ತುಂಟಲ್ಲ, ಇವಾಗ ಹೊರಡ್ದಿಲ್ಲ. ಈಗ ಮಳೆ ಬಂತು, ನಾನು ರೈನ್ ಕೋಟ್ ತಗೊಳ್ಳಿಕ್ಕೆ ಬಂದೆ, ಮತ್ತೆ ಮಳೆ ಶುರು ಆಯಿತು. ಖುಷಿ ಆಗ್ತದೆ ಹೀಗೆ ವೆದರ್ ನೋಡುವಾಗ. ಈಗ
ಫುಲ್ಲಾಯಿತು, ಒಂದು ಕಟ್ಟಿದ್ದೇನೆ. ಮಳೆ ಸಾಧಾರಣ ಬಿಟ್ಟಿತ್ತು, ಅಂದರೆ ನಾನು ಹಿರಿಯುವಾಗ ಮಳೆ ಬರ್ತಾ ಇತ್ತು, ಈಗ ಬಿಟ್ಟಿದೆ. ಬರ್ಬೋದು, ಮೋಡ ಉಂಟು ನೋಡಿ, ಚಂದ ಉಂಟು. ಈಗ ವೆದರ್ ನೋಡಿ ಖುಷಿ ಆಗ್ತದೆ ನನಗೆ. ಮಳೆ ಬಿಟ್ಟಿತ್ತು ಸಾಧಾರಣ. ಅಪ್ಪಂದು ಚಪ್ಪರ ಕೂಡ ಆಯಿತು ನೋಡಿ, ಮುಳ್ಳು ಸೌತೆದು. ಈಗ ಹಲಸಿನ ಹಣ್ಣು ಕೊಯ್ತಾ ಇದ್ದಾರೆ. ಇನ್ನು ಸ್ವಲ್ಪ ತೆಗೆದಿಡೋದು ನಮಗೆ, ಮತ್ತು ಸ್ವಲ್ಪ ದನಗಳಿಗೆ. ಹಾಗೆ ಟಿಂಕಿ ಸಹ ಕಾಯ್ತಿದ್ದೇನೆ. ಹಲಸಿನ ಹಣ್ಣು ಕೊಯ್ದು ದನಗಳಿಗೆ ಕೊಟ್ಟಾಯಿತು. ನಮಗೆ ಬೇಕಾದಷ್ಟು ತಗೊಂಡು ಟಿಂಕಿ ಕೂರ ಅವರಿಗೆ ಸಹ ಹಾಕಿದೆ. ನನಗೆ ಮೊನ್ನೊಂದು ಕಮೆಂಟ್ ಇತ್ತು, 2-3 ಸಲ ಬಂದಿದೆ, ಇದು ಈವ್ನಿಂಗ್ ರೂಟೀನ್ ಹಾಕಿ ಅಂತ. ನಂದು ಈವ್ನಿಂಗ್ ರೂಟೀನ್ ಎಂತ ಗೊತ್ತುಂಟ, ಇವಾಗ ನಾನು 6 ಗಂಟೆ ಒಳಗೆ ನಂದು ದನಗಳದ್ದು ಕೆಲಸ ಅವರಿಗೆ ಕುಡಿಲಿಕ್ಕೆ ಕೊಟ್ಟು ಅವುಗಳ ಕೆಳಗೆ ತರಗೆಲೆಲ್ಲ ತಂದು ಹಾಕಿ ಅಷ್ಟರಲ್ಲೇ ಕೆಲಸ ಮುಗ್ತದೆ. ಆಮೇಲೆ ನಾನು ಸಂಜೆಗೆ ತಿಂಡಿ ಪ್ರಿಪೇರ್ ಮಾಡ್ತೇನೆ ಆಯಿತಾ. ಒಮ್ಮೊಮ್ಮೆ ಮಾಡ್ತೇನೆ, ಇಲ್ಲಾಂದರೆ ಬೆಳಿಗ್ಗೆದ್ದು ತಿಂಡಿಯೇ ಬಿಸಿ ಮಾಡ್ತೇನೆ. ಹಾಗೆ ಈಗ ದೋಸೆದು, ಉದ್ದಿನ ದೋಸೆದು ಹಿಟ್ಟಿದ್ರೆ ಅಥವಾ ನೀರು ದೋಸೆ ಹಾಗೆ ಅಂತಾದರೆ ಮಾಡ್ತೇನೆ ನಾನು ಸಂಜೆಗೆ ಇವರಿಗೆ ಬರುವಾಗ ತಿಂಡಿ. ಮತ್ತು ಸಂಜೆಗೆ 6:30ಗೆ ಒಂದು ಚಹಾ ಕುಡಿತೇವೆ ನಾವು. ಅದಾದಮೇಲೆ ನಂಗೆ ಫುಲ್ ರೆಸ್ಟ್ ಆಯಿತಾ. ನಾನು ಅದಾದಮೇಲೆ ಸ್ನಾನ ಮಾಡಿ ನಂದೊಂದು ಲಲಿತ ಸಹಸ್ರನಾಮ ಓದೋದು ಅಂತ ಉಂಟು, ಅದೊಂದು ಓದಲಿಕ್ಕೆ ಅರ್ಧ ಗಂಟೆ ಬೇಕು. ಅದಾಗಿ ಆದಮೇಲೆ ನಾನು ಫುಲ್ ರೆಸ್ಟ್. ನಂದು ಎಡಿಟಿಂಗ್ ಮಾಡ್ತೇನೆ, ಮತ್ತು ರೀಲ್ಸ್ ಏನಾದರೂ ಎಡಿಟ್ ಇದ್ದರೆ ಮಾಡ್ತೇನೆ, ಫೋಟೋಸ್ ಎಡಿಟ್ ಇದ್ದರೆ ಮಾಡ್ತೇನೆ. ಅದರ ನೆಕ್ಸ್ಟ್ ಎಂಥ ಟಿ ವಿಯಲ್ಲಿ ಇಟ್ಟಿದ್ದಾರೆ ಅದೊಂದು ಸ್ವಲ್ಪ ನೋಡ್ತೇನೆ. 9:30ಗೆ ಊಟ. ಅದಾದಮೇಲೆ ಡೈರೆಕ್ಟ್ ಮಲಗೋದು. ನಾನು ಬೇರೆ ಎಂಥ ಕೆಲಸ ಮಾಡೋದಿಲ್ಲ. ಹಾಗಾಗಿ ನನಗೆ ಅದಷ್ಟು ಇಂಟ್ರೆಸ್ಟ್ ಅಂತ ಇಲ್ಲ ಅದನ್ನು ನಿಮಗೆ ತೋರಿಸುವ ಅಂತ. ಒಂದು ವೇಳೆ ನಾವು ತಿಂಡಿ ಏನಾದರೂ ಮಾಡಿದರೆ ಅದೇ ಸಂಜೆದು ಮಾಡ್ತೇನಲ್ಲ, ಅದೊಮ್ಮೊಮ್ಮೆ ಹಾಕ್ತೇನೆ. ತುಂಬ ಇಂಟ್ರೆಸ್ಟಿಂಗ್ ಮಾಡಿದೆ. ಉದ್ದಿನ ದೋಸೆ, ನೀರು ದೋಸೆ ಅದೆಲ್ಲ ನೀವೆಲ್ಲ ಮಾಡ್ತೀರಿ, ಉಪ್ಪಿಟ್ಟು ಮತ್ತು ರೈಸ್ ಅದೆಲ್ಲ ನೀವು ಮಾಡ್ತೀರಲ್ಲ, ಅದನ್ನೆಂತಕ್ಕೆ ನಾನು ತೋರಿಸೋದು ಅಂತ ಹೇಳಿ. ಅದು ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಮಾಡಲಿಕ್ಕೆ. ಈವ್ನಿಂಗ್ ರುಟೀನ್ ಅಂತ ಎಂತ ಇಲ್ಲ. ನಾನು ನಿಜವಾಗಿ ನೋಡಲಿಕ್ಕೆ ಹೋದರೆ ನಾನು 6:30ಯಿಂದ ನಂದು ರೆಸ್ಟಿಂಗ್ ಟೈಮ್. ಅಂದರೆ ನಾನು ಬೆಳಗಿಂದ 6 ಗಂಟೆ ತನಕ ವರ್ಕ್ ಮಾಡ್ತಾನೇ ಇರ್ತೇನಲ್ಲ, ಅದಕ್ಕೋಸ್ಕರ ಅದು ನಂದು ರೆಸ್ಟ್ ಟೈಮ್. ಹಾಗಾಗಿ ಅದರಲ್ಲಿ ಅಂಥ ಇಂಟ್ರೆಸ್ಟಿಂಗ್ ಏನೂ ಇಲ್ಲ. ಇಷ್ಟೊತ್ತು ಮಾತಾಡಿದೆಲ್ಲ ಇಲ್ಲಿ ನಿಂತು, ಇವರೆಲ್ಲ ಅಲಿಸ್ತಾ ಇದ್ದಾರೆ ನೋಡಿ. ಎಂಥದ ನಿಮ್ಮದು ಇಷ್ಟು ಜನರದ್ದು ಗ್ರೂಪ್ ಡಿಸ್ಕಷನಾ? ಇಷ್ಟು ಜನ ಇದ್ದಾರೆ, ದುಂಡು ಮೇಜಿನ ಸಭೆ. ಟಿಂಕಿ ಇವನು ಹೆಡ್, ಆಮೇಲೆ ಉಳಿದವರೆಲ್ಲ ಅಧ್ಯಕ್ಷರು, ಕಾರ್ಯಕಾರಿ ಸದಸ್ಯರು, ಉಪಾಧ್ಯಕ್ಷರು ಎಲ್ಲರೂ ಸಹ ಇದ್ದಾರೆ ನೋಡಿ. ನಮ್ಮ ಚಿಕ್ಕ ಪಿಟಾಣಿ ಇಲ್ಲ ಮಾತ್ರ, ಗುಂಡಮ್ಮ.